ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಸಂಚಿತ್ರ ಪಾಠದ ಪಾಠ ಪ್ರವೇಶವನ್ನು ಪದ್ಯ ಪ್ರವೇಶವನ್ನು ನೋಡಿದ್ವಿ. ಪದ್ಯ ಪ್ರವೇಶವನ್ನು ನೋಡಿದ್ವಿ, ಅದನ್ನು ನಾವು ಆಲಿಸಿದ್ವಿ ಕೂಡ. ಪದ್ಯ ನಿಮಗೆ ಹಾಡಿ ತೋರಿಸಿದೆ, ಯಾವ ರೀತಿ ಪದ್ಯ ಇತ್ತು ಅಂತೇಳಿ. ಈಗ ಪದ್ಯದ ವಿವರವನ್ನು ನಾವಿತ್ತು ಮತ್ತೆ ನೋಡೋಣ. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು, ಜಿಗಕ್ಕೆಲ್ಲ ಹೊಸ ಕಳೆಯ ತುಂಬಿತೆಂತು. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆನದಮ್ಮನ ಮದುವೆ ಆದಳಿಂತು. ಮೊದಲನೇ ಸಾಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು ಅಂತೇಳಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಯುಗಾದಿ ಯಾವಾಗ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಅಂದರೆ ಪ್ರಕೃತಿಯಲ್ಲಿ ಯಾವಾಗ ಬದಲಾವಣೆ ಆಗುತ್ತೋ ಅವತ್ತು ಯುಗಾದಿಯನ್ನು ನಾವು ಆಚರಿಸ್ತೀವಿ ಅಂತ ಹೇಳಿ. ಚಂದ್ರಮಾನತೆ ಇರಲಿ ಅಥವಾ ಸೌರಮಾನತೆ ಇರಲಿ ಅಂತೇಳಿ, ಯಾವಾಗ ಬರಲಿ ಅಂತೇಳಿ. ಅದು ಮೋಸ್ಟ್ಲಿ ನಮ್ಗೆ ಸಿಗೋದು ಮಾರ್ಚ್ದಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ. ಮಾರ್ಚದ ಕೊನೆಯಲ್ಲಿ ಸಿಗ್ಬೋದು, ಮಧ್ಯದಲ್ಲಿ ಸಿಗ್ಬೋದು ಯುಗಾದಿ ಅಂತೇಳಿ. ಈ ಯುಗಾದಿ ಒಂದು ಯುಗದ ಆದಿಯು, ಆದಿದ್ರೆ ಪ್ರಾರಂಭ, ಯುಗದ ಪ್ರಾರಂಭ ಬಂತು. ಸೊಗದ ಸುಗ್ಗಿಯ ತಂತು, ಅವತ್ತು ಸುಗ್ಗಿ ಬಂದಿರ್ತದ ಅಂತೇಳಿ. ಮೊದಲಲ್ಲಿ ನಾವು ಮೊದಲೇ ಹಿಂಗಾರು ಹಾಕಿರ್ತೀವಿ. ಮುಂಗಾರು ಈ ಶಬ್ದದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ. ಹಿಂಗಾರನ್ನ ಹಾಕಿರ್ತೀವಿ. ಹಿಂಗಾರು ಬೆಳೆ ಅಂತ ಬರ್ತದ. ಗೋಧಿ, ಗೊಂಜಾಳ ಇರ್ತಕ್ಕಂಥ ವ್ಯವಸ್ಥೆನ ನಾವು ಹಿಂಗಾರು ಬೆಳೆಗಳನ್ನು ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಮಳೆ ಒಂದು ಆದಮೇಲೆ ಮಳೆ ಆದಮೇಲೆ ಮುಂಗಾರು ಇರ್ತದ. ಮುಂಗಾರು ಆದಮೇಲೆ ಹಿಂಗಾರು ನೆಕ್ಸ್ಟ್ ಬರ್ತದೆ. ನಾವು ಮುಂಗಾರು ಹೊರದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಬಂದು ನಮ್ಗೆ ಸಿಗ್ತವೆ. ಇನ್ನೆಷ್ಟು ಹಿಂಗಾರು ಯಾವಾಗ ಬರ್ತದೆ ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ನಮ್ಗೆ ಸಿಗ್ತದೆ. ಅವಾಗ ಕಾಳು ನಮಗೆ ಸಿಗ್ತಾವ. ಸುಗ್ಗಿ ಅಂತೇಳಿ ಸುಗ್ಗಿಯ ಕಾಲ ಇರ್ತವೆ. ಅವಾಗ ಕಾಳುಗಳು ನಮಗೆ ಸಿಗ್ತಿರ್ತಾವ. ಹೊಲದಲ್ಲಿ ರಾಶಿ ಎಲ್ಲ ಮಾಡ್ತಾರ, ಅವಾಗ ನಮ್ಗೆ ಸಿಗ್ತಿರ್ತಾವು. ಅದು ಸೊಗದ ಸುಗ್ಗಿಯ ಕಾಲ. ಸೊಗಸಾದ ಒಂದು ಸೊಗಸಾದ ಒಂದು ಸುಗ್ಗಿಯ ಕಾಲ, ಸಂತಸದ ಒಂದು ಸುಗ್ಗಿ ಕಾಲ ಯಾವುದು? ಯುಗಾದಿ ತರುತ್ತೆ. ಇದು ಇದರ ಅರ್ಥ. ನೆಕ್ಸ್ಟ್ ಜಗಲ್ಲ ಹೊಸ ಕಳೆಯು ತುಂಬಿತೆಂತು ಅಂತ ಹೇಳಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪದ್ಯವನ್ನ ಬಸವರಾಜ ಸಾಗರವರು ಹೇಳ್ತಾರೆ. ಏನು ಪಾಠಪ್ಪ ಅಂದ್ರೆ ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಸುಗ್ಗಿ ಬಂದ ತಕ್ಷಣ ಯಾವ ರೀತಿ ನಮ್ಗೆ ಸೊಗಸಾದ ಒಂದು ಸುಗ್ಗಿ ಸಿಗ್ತದ ಅಂತ. ಸೊಗಸಾದ ಒಂದು ಕಳೆ ತುಂಬಿತೆಂತು. ಕಳೆ ಅಂದ್ರೆ ಕೊಳಗು. ಕಳೆ ಅಂದ್ರೆ ಇನ್ನೊಂದು ಕಸಾನು ಹಾಕತ್ ಮತ್ತೆ. ಕಳೆ ಅಂದ್ರೆ ಕಳೆಯು ಹೊಸ ಒಂದು ಹೊಳಪು ತುಂಬಿ ತೆಂತು ಅಂತ ನಾವು ಹೇಳ್ತೀವಿ ಅಂತ. ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆ. ಇಲ್ಲಿ ಜಗತ್ತಿಗೆ ಹೊಸ ಕಳೆಯು ಬರ್ತದ. ಹೊಸ ವರ್ಷ ಆದ ಮೇಲೆ ಅಂತೇಳಿ ನಮ್ಗೆ ಅನಿಸ್ತದ, ಆಗುತ್ತಂತ ಹೇಳಿ ನಮ್ಗೆ ಅನಿಸ್ತದ. ಅಂದರೆ ಹೊಸ ವರ್ಷ ಬಂತು ಅಂತ ನಮ್ಗೆ ಅನಿಸ್ತದ. ಜನವರಿ ಹೊಸ ವರ್ಷವಲ್ಲ. ಇಡೀ ಜಗತ್ತು ಯಾವಾಗ ಪರಿವರ್ತನೆ ಆಗುತ್ತೋ, ಪ್ರಕೃತಿಯಲ್ಲಿ ಯಾವಾಗ ಪರಿವರ್ತನೆ ಆಗುತ್ತೋ ಆವಾಗ ಈ ಜಗತ್ತೆಲ್ಲ ಹೊಸ ಕಳೆ ತುಂಬಿ ಬರ್ತದ. ಎಷ್ಟು ಸುಂದರವಾಗಿ ಕಾಣ್ತದೆ ಪ್ರಕೃತಿ ನೋಡ್ರೆ, ಎಷ್ಟು ಸುಂದರವಾಗಿ ಕಾಣ್ತಿರ್ತದ. ಚಿಗುರು ಬರ್ತದ, ಎಲೆ ಎಷ್ಟು ಸುಂದರವಾಗಿ ಕಾಣ್ತಿರ್ತದ, ಹಚ್ಚ ಹಸಿರಾಗಿರ್ತದ. ಪ್ರಕೃತಿ ತಾಣ ಎಷ್ಟು ಸೊಗಸಾಗಿರ್ತದ. ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಅಂತ ಹೇಳಿ. ಇನ್ನ ನೆಕ್ಸ್ಟ್ ಬಗೆ ಬಗೆಯ ಬಣ್ಣಗಳ ಚಿತ್ರ ಬರೆದ ಹಾಗೆ ನೆಲದಮ್ಮನ ಮದುವೆ ಆದಳಿಂತು. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮನ ಮದುವೆ ಆದಳಿಂತು. ಬರೆದ ಚಿತ್ರದ ಹಾಗೆ ಅಂತ ನಾವು ಕರೀತದ್ದು. ಇದು ಸ್ವಲ್ಪ ಮಿಸ್ಟೇಕ್ ಐತಿ ಇಲ್ಲಿ. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮನ ಮದುವೆ ಆದಳಿಂತು ಅಂತ ಹೇಳಿ. ಬಹಳ ಬಣ್ಣಗಳ ಹೂಗಳು ಅರಳಿ ಕೆಳಗೆ ಬೀಳ್ತಾ ಇರ್ತಾವೆ. ಸುಂದರವಾದ ಪ್ರಕೃತಿ ತಾನು ನೋಡೋಕೆ ಎಷ್ಟು ಸೊಗಸಾಗಿರ್ತದ. ಕಣ್ತುಂಬ ತುಂಬಿ ಬರ್ತದ ನಮಗೆ, ಅಷ್ಟು ಸೊಗಸಾಗಿರ್ತದ ಅಂತೇಳಿ. ಇಲ್ಲಿ ಬಹಳ ಅದ್ಭುತವಾದ ಒಂದು ರೂಪವನ್ನು ನೋಡ್ತೀವಿ ಅಂತೇಳಿ. ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ಭೂಮಿ ತಾಯಿ, ನೆಲದಮ್ಮನವರು ಭೂಮಿ ತಾಯಿ ನವವಧುವಿನಂತೆ. ನವವಧು ಆಗ್ತದ ಮದುವೆ ಆಗ್ತಕ್ಕಂಥ ಹೆಣ್ಣು ಮಗಳು. ಭೂಮಿ ತಾಯಿ ಮದುವೆ ಆಗ್ತಕ್ಕಂಥ ಹೆಣ್ಣು ಮಗಳಿಗೆ ಹೋಲಿಸಲಾಗಿದೆ ಇಲ್ಲಿ. ಹಾಗೆ ನವವಧುವೆ ಆದಳಿಂತು ಅಂತೇಳಿ, ನವವಧುವಂತೆ ಶೃಂಗಾರಗೊಂಡಿರ್ತಾಳ ಅಂತೇಳಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು
ಪ್ರಕೃತಿ ನೋಟ ತಾನು ಒಂದು ನವಲಿ ಹೇಳ್ಬಹುದು ಅಂತೇಳಿ. ಮಳೆ ಆದಮೇಲೆ ಎಷ್ಟು ಸುಂದರವಾಗಿ ಕಾಣ್ತದನೋ ಯುಗಾದಿ ಬಂದ ತಕ್ಷಣ ಅಷ್ಟೇ ಸುಂದರವಾಗಿ ಕಾಣ್ತಿರ್ತದೆ ನಮಗೆ. ಅವಾಗ ನಮಗೆ ಬೇಸಿಗೆಗಾಲ ಇರ್ತದೆ. ಬೇಸಿಗೆಗಾಲದಲ್ಲಿ ಅದ್ಭುತವಾದ ನೋಟವನ್ನು ನೋಡ್ಬೋದು ನಾವು ಅವಾಗ ಹೋಗಿ. ಆದ್ರೆ ಬಿಸಿಲಿಗೆ ರಮರಮ ಅಂತೇಳಿ ಇದ್ರೂ ಕೂಡ ನಮಗೆ ಚಿಗುರು ಅಷ್ಟು ಸುಂದರವಾಗಿ ಉಲ್ಲಾಸದಾಯಕವಾಗಿ ಆಹ್ಲಾದಕವಾಗಿ ಕಾಣ್ತಿರ್ತದೆ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಇದಂದರೆ ಕೊರಡ ಕೊನರಿಸಿ ತುದಿಗೆ ಮುಗುಳನಾಗೆ ಮುತ್ತಿಟ್ಟು ಹೊರಡು ಜೀವಕ್ಕೆ ಹೊಸ ಚೈತನ್ಯವು. ಕೊರಡ ಕೊನರಿಸಿ ಅದೇನು ಕೊರಡ ಕೊನರಿಸಿ ಒಣಮರದ ತುಂಡಿನಲ್ಲಿ ಕೊರಡ ಕೊನರಿಸಿ ಒಣಮರದ ತುಂಡಿನಲ್ಲಿ ಒಣಮರ ಇದು ತುಂಡಿನಲ್ಲಿ ಸೊಗಸಾದ ಗಿಡ, ಸೊಗಸಾದ ಒಂದು ಚಿಗುರು ಆಗ್ತಕ್ಕಂಥ ಒಂದು ಸಂದರ್ಭ. ಅದು ನೋಡಿ ವಿಚಾರ ಮಾಡಿ, ಎಲ್ಲಿ ಸಿಗಂಗಿಲ್ಲ. ಹೌದು, ಕೊರಡ ಕೊರಡಿಸಿ ತುದಿಗೆ ಮುಗುಳನೆಗೆ ಮುತ್ತಿಟ್ಟು ಅಂದ್ರೆ ಬರಡಾದ ಜೀವಕ್ಕೆ ಯಾವ ರೀತಿ ಒಂದು ಸೊಗಸು ಬರ್ತದೋ, ಬರಡಾದ ಜೀವ ಇರ್ತದೆ, ಜೀವನದ ಬರಡಾದ ಜೀವಕ್ಕೆ ಯಾರು ಒಂದು ಹೆಲ್ಪ್ ಮಾಡ್ರೆ ಎಷ್ಟು ಸಂತೋಷ ಅನಿಸ್ತದ. ಹೌದು, ನಮ್ಗೆ ಎಷ್ಟೊಂದು ಏನಾದ್ರು ತೊಂದರೆ ಆಗಿತ್ತಂದ್ರೆ ನಮ್ಗೆ ಯಾರು ಒಂದು ಸಹಾಯ ಮಾಡಿದ್ರೆ ಎಷ್ಟು ತೊಂದರೆ ಎಷ್ಟು ಉಲ್ಲಾಸ ಆಗ್ತದ. ಇದಕ್ಕೆ ಈ ಒಂದು ಬರಡಾದ ಒಂದು ಜೀವಕ್ಕೆ ಹಸಿರಾದ್ರೆ ಎಷ್ಟು ಸೊಗಸಾಗ್ತದೆ. ಇದು ಬರಡ ಎಷ್ಟು ಸರಿ ಕಾಣಂಗಿಲ್ಲ. ಇದಕ್ಕೆ ಚಿಗುರು ಹೊಡಿತಂದ್ರ ಎಷ್ಟು ಸುಂದರವಾಗಿ ಕಾಣ್ತಿರ್ಬೋದು ನಾವು. ಅದಕ್ಕೆ ಕೊರಡ ಕೊಡರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು, ಮುಗುಳನಗೆ ಸುಗಂಧವಾದ ಒಂದು ವಾಸನೆಯುಕ್ತವಾಗಿರ್ತಕ್ಕಂಥದ್ದು ಹಾಗೂ ಮುಗುಳ್ನಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಮುತ್ತಿಟ್ಟ ಹಾಗೆ ಕಾಣ್ತದ. ಬರಡು ಜೀವಕ್ಕೆ ಹೊಸದು ಚೈತನ್ಯವು, ಬರಡಾದ ಒಂದು ಜೀವಕ್ಕೆ ಹೊಸ ಚೈತನ್ಯ ಬಂದಂಗೆ ಆಗ್ತದ. ಹಿಂದೆ ಒಣಮರದ ಗಿಡಿಯೊಳಗದ ಗಿಳಿ ಇರ್ತದ, ಗಿಳಿ ಮನಮರ ಕುಂತಿರ್ತದ. ಆಗ ಬಂದು ನೋಡ್ತಾನ ಇವ ಯಾರೋ ಇಂದ್ರ. ನೋಡಿದಾಗ ಇದಕ್ಕೆ ಮೊದಲಿನಂತೆ ಮಾಡು ಅಂತ ಹೇಳಿ ಮೊದಲಿನಂತೆ ಮಾಡಿದಾಗ ಆ ಇಡೀ ಗಿಳಿಗೆ ಆಗ್ತಕ್ಕಂಥ ಸಂತೋಷ ಅಪಾರವಾಗಿರ್ತಕ್ಕಂಥದ್ದು. ಇದು ಹೀಗಿದ್ದು ಹೀಗೆ ಆಗಬೇಕು ಅಂತೇಳಿ ಇಲ್ಲಿ ಸುಂದರವಾದ ಒಂದು ಚಿತ್ರಣ ಕಾಣ್ತಿರ್ತದ. ಇಲ್ಲಿ ಹಸರಿದ, ಇಲ್ಲಿ ಕಟ್ಟಿಗೆ ಅದ. ಅದಕ್ಕೆ ಬರಡು ಜೀವಕ್ಕೆ ಹೊಸ ಚೈತನ್ಯ ನಮಗೆ ಸಿಗ್ತದ. ಕೊರಡ ಕೊಂಡಸಿ ತುದಿಗೆ ಮುಗುಳನೆಗೆ ಮುತ್ತಿಟ್ಟ ಹಾಗೆ ಕಾಣಿಸ್ತದ. ಕೊರಡ ಕೊಂಡಸಿ ಅಂದ್ರೆ ಒಣಗಿದ ಒಂದು ಮರ ತುಂಡು, ಅದು ಚಿಗುರಿದ ಮೇಲೆ ತುದಿಗೆ ಮುಗುಳನೆಗೆ ಮುತ್ತಿದ್ರೆ ಇದು ಚಿಗುರಿದ ಮೇಲೆ ಕಾಣ್ತದ. ಈ ರೀತಿ ಕಾಣ್ತಿರ್ತದೆ. ನೆಕ್ಸ್ಟ್ ಕೋಗಿಲೆ ಕಟ್ಟ ಮುಕ್ತ ತಾರಕ ಕೇರಿ. ಕೋಗಿಲೆ ಕಟ್ಟ ಎಷ್ಟು ಆಹ್ಲಾದಕವಾಗಿರ್ತದ ಈ ಕೂಗಿದಕ್ಕಂಥ ಒಂದು ವ್ಯವಸ್ಥೆ. ಇಲ್ಲಿ ಕೋಗಿಲೆ ಹೆಂಗಿರ್ತದ, ಕಾಗೆ ಹಾಕಿರ್ತದೆ ಕೋಗಿಲೆ. ಅದು ಕೋಗಿಲೆ ಕಟ್ಟ ಮುಕ್ತ ತಾರಕ ಕೇರಿ. ಮುಕ್ತ ತಾರಕ ಕೇರಿ ಅಂದ್ರೆ ಮುಕ್ತವಾಗಿ ಹಾಡ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ಯಾರು ಅಡ್ಡಿ ಆತಂಕ ಮಾಡುವುದಿಲ್ಲ. ಮುಕ್ತವಾಗಿ ಸಹಜವಾಗಿ ಹಾಡ್ತಾ ಇರ್ತದೆ. ಯಾವಾಗ ಹಾಡ್ತಿರ್ತದ, ಎಲ್ಲ ಟೈಮ್ದಾಗ ಕೋಗಿಲೆಗಳು ಹಾಡಂಗಿಲ್ಲ. ಅದಕ್ಕೆ ಯಾವಾಗ ಹಾಡ್ತಂದ್ರೆ ನಿಮ್ಗೆ ಅಕಸ್ಮಾತಾಗಿ ಅದು ಏನ್ರಿ ಸರ್ ನೋಡೀನಿ ಭಾಳ ಟೈಮ್ ಯಾವಾಗ ಬೇಕಾದ್ರೆ ಹಾಡ್ತದೆ ಅಂತಂದ್ರೆ ಅವಾಗ ಯಾವಾಗಲೂ ನೋಡ್ಬೋದು ಅಚಾನಕ್ಕಾಗಿ. ಆದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೋಗಿಲೆ ಹಾಡ್ತಕ್ಕಂಥದ್ದು ಯಾವಾಗ ಅಂದ್ರೆ ಚೈತ್ರ ಮಾಸದಲ್ಲಿ ಯುಗಾದಿ ಎಂದು ಬಹಳ ಸೊಗಸಾಗಿ ಹಾಡ್ತದೆ, ಚಿಗುರು ಹೊಡಿತಿರ್ತದೆ, ಸುಂದರವಾಗಿ ಕಾಣ್ತಿರ್ತದೆ. ಅವಾಗ ಹಾಡ್ತಿರ್ತದೆ. ಕೋಗಿಲೆ ಕಂಡ ಅಂದ್ರೆ ಅದರ ಹಾಡು ಬಹಳ ಮುಕ್ತಕೈ ಆಕಾಶದ ಎತ್ತರಕ್ಕೆ ಹೋಗ್ತಿರ್ತದೆ ಒಂದು ಕಂಠ. ಹೌದಾ, ಅದು ಕೋಗಿಲೆಯ ಅದು ಧ್ವನಿ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಚಿಲಿಪಿಲಿಯ ಕಲರವಕ್ಕೆ ಮತ್ತೇನಿದೆ. ಕೋಗಿಲೆ ಅಷ್ಟೇ ಅಲ್ಲದೆ ಕೂಡ ಹಲವಾರು ಗುಬ್ಬಿ ಪಕ್ಷಿ ಪ್ರಾಣಿಗಳು ಎಷ್ಟು ಚಿಲಿಪಿಲಿ ಅಂತ ಇರ್ತಾವ ಅಂದ್ರೆ ಸ್ವಲ್ಪ ಸುಂದರವಾಗಿ ಕಾಣ್ತಕ್ಕಂಥ ಒಂದು ಪ್ರಕೃತಿ ತಾಣದಲ್ಲಿ ಅವು ತನ್ನ ಜೀವನದ ಕಳೀತಿರ್ತಾವು. ವಿಚಾರ ಮಾಡಿ ಹೆಂಗಿರ್ತಾವು ಅಂತೇಳಿ. ಚಿಲಿಪಿಲಿಯ ಕಲರವಕ್ಕೆ ಮತ್ತೇನಿದೆ. ಕಲರ ಅಂದ್ರೆ ಗುಂಪು ಹಾಡುವುದು, ಚಿಲಿಪಿಲಿಗಳ ರಾಗ ಮಾಡುವುದು ಅಂತೇಳಿ. ಚಿಲಿಪಿಲಿ ನಿಮ್ಗೆ ಗೊತ್ತದ. ಕಲರವಕ್ಕೆ ಮತ್ತೇನಿದೆ, ಬಹಳ ಹೆಚ್ಚು ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಮೈ ಕೊಡವಿ ಎದ್ದ ಜಗತ್ತದ ಪಕ್ಷಿ ಪ್ರಾಣಿಗಳು. ನೋಡ್ರಿ, ಮೈ ಕೊಡವಿ ಅಂದ್ರೆ ಇಲ್ಲಿ ನಾವು ಅಕಸ್ಮಾತ್ ನೋಡ್ಬೋದು. ಮೈ ಕೊಡವಿ ಇದ್ರೂ ಇರ್ಬೋದು ಅಂತೇಳಿ ಮೈಯನ್ನ ಸಡನ್ ಮಾಡ್ಕೊಂಡು ಬೆಳಿಗ್ಗೆ ರಾತ್ರಿ ಮಾಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಮೈ ಕೊಡವಿ ಸಡನ್ ಮಾಡ್ಕೊಂಡು ಎದ್ದ ಜಗತ್ತದ ಪಕ್ಷಿ ಪ್ರಾಣಿಗಳು. ಇಡೀ ಜಗತ್ತ ಹೇಳ್ತದ. ಪಕ್ಕ ಅಂದ್ರೆ ಇದು ಪಕ್ಷಿನ ಪಕ್ಷಿ ಮತ್ತು ಪ್ರಾಣಿಗಳು ಅದ್ಭುತವಾಗಿ ಎದ್ದಿರ್ತಾವ ಅಂತೇಳಿ. ಅವು ಎದುರ ಸ್ವಚ್ಛಂದವಾಗಿ ಕಾಣ್ತಿರ್ತದೆ. ಅದಕ್ಕೆ ಆಗ ಆಹ್ಲಾದಕರವಾದ ಒಂದು ವಿಚಾರದಲ್ಲಿ ಅದು ಸಿಗ್ತದ ಅಂತೇಳಿ ನಿಮ್ಗೆ ವಿಚಾರ ಮಾಡ್ರಿ. ಇಲ್ಲಿ ಮೈ ಕೊಡವಿ ಎದ್ದ ಜಗ ಪಕ್ಷಿ ಪ್ರಾಣಿಗಳು. ಹೌದು, ಪ್ರಾಣಿಗಳು ಎಷ್ಟು ಸುಂದರವಾಗಿ ಕಾಣ್ತಿರ್ತದೆ. ಪ್ರಾಣಿ ಪಕ್ಷಿಗಳು ಎಷ್ಟು ಸುಂದರವಾಗಿರ್ತಾವ ಅಂತೇಳಿ.
ನಾವು ಅಕಸ್ಮಾತ್ ಮಳೆಗಾಲದಾಗ ಹಿಂಗೆ ಇರಂಗಿಲ್ಲ ಇವು. ಮಳೆಗಾಲದಾಗ ಅಕಸ್ಮಾತ್ ಬಿಟ್ರೆ ನಾವು ಹಿಂಗೆ ಇರಂಗಿಲ್ಲ ಅಂತೇಳಿ. ಯಾವಾಗ ಇರ್ತಾವ ಮಳೆಗಾಲದಾಗ ಅವು ಯುಗಾದಿಯಂದು ಚೈತ್ರ ಮಾಸದಂದು ಪ್ರಕೃತಿಯಲ್ಲಿ ಬದಲಾವಣೆ ಆದಾಗ ಅವು ಬದಲಾವಣೆ ಆಗಿರ್ತದೆ ಅಂತೇಳಿ ಇಲ್ಲಿ. ಹೌದು, ಮೈ ಕೊಡವಿ ಎದ್ದಾಗ ಪಕ್ಷಿ ಪ್ರಾಣಿ ಅಂದ್ರೆ ಲಘು ಬಗೆಯ ತಗದಕ್ಕೆ ಹೊರಟಂತೀವಿ. ಆಗ ಬೆಳಿಗ್ಗೆ ಎದ್ದು ಕೂಡಲೇ ಹೇಳ್ತಾವ, ಸೂರ್ಯ ಉದಯಿಸುವ ಒಂದು ಹೊತ್ತಿಗೆ ಹೇಳ್ತಾವ, ಎದ್ದ ಮೇಲೆ ಏನ್ ಮಾಡ್ತಾವಂದ್ರ ಲಘು ಬಗೆಯ ತಗದಕ್ಕೆ ಹೊರಟುತ್ತಾವ. ಲಘು ಬಗೆಯ ಅಂದ್ರ ಫಾಸ್ಟ್ ಆಗಿ ಬೇಗ ತಮ್ಮ ಕೆಲಸಗಳಿಗೆ ತಾವು ಹೋಗ್ತಾವ. ಯಾಕಂದ್ರ ಅಲ್ಲಿ ತಮ್ಮ ಆಹಾರವನ್ನು ಸಂಗ್ರಹಿಸಿ ಬರಲು ಹೋಗ್ತಾವ ಅಂತೇಳಿ. ಆಹಾರವನ್ನ ಸಂಗ್ರಹಿಸಿ ಲಘು ಬಗೆಯ ದಗದಕ್ಕೆ, ಯಾಕಂದ್ರೆ ಕೆಲಸಕ್ಕೆ ಹೊರಟಂತೆ. ಹಾಗೆ ದಗದಂದ್ರ ಕೆಲಸ ಹೊರಟ ಹಾಗೆ ನಮ್ಗೆ ಬಿಂಬಿಸ್ತಾವ ಅಂತೇಳಿ. ಹೌದು. ನೆಕ್ಸ್ಟ್ ಹೊಸದು ಜೀವೋಲ್ಲಾಸ ಚಿಕಿತ ಭಾವ ವಿಲಾಸ. ಹೊಸದು ಅದಕ್ಕೊಂದು ಪಕ್ಷಿ ಪ್ರಾಣಿಗಳಿಗೆ ಇರೋದ್ರ ಪ್ರಕೃತಿಯಲ್ಲಿ ಬದಲಾವಣೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ಒಂದು ಚಿಗಿತ, ಉಲ್ಲಾಸ, ಉತ್ಸಾಹ ಇರ್ತದೆ. ಹೊಸದು ಜೀವೋಲ್ಲಾಸ, ಜೀವನದಲ್ಲಿ ಒಂದು ಉಲ್ಲಾಸ ಇರ್ತದ. ಚಿಗಿತ ಭಾವ ವಿಲಾಸ, ಸಂಭ್ರಮ ಇರ್ತದ, ಸಂಭ್ರಮಾಚರಣೆ ಮಾಡ್ತಾವ. ಚಿಗಿತ ಅಂದ್ರ ಚಿಗುರು ಹೊಡೆಯೋದು. ಅದು ಭಾವ ವಿಲಾಸ, ಒಂದು ಭಾವಿನಲ್ಲಿ ತನ್ನ ಭಾವ ಮನಸ್ಸಿನಲ್ಲಿ ಚಿಗುರು ಹೊಡಿತಕ್ಕಂಥ ಒಂದು ವ್ಯವಸ್ಥೆ ಇರ್ತದ. ಹೌದು. ನೆಲ ಮುಗಿಲವಾದವೇ ನಡೆದಂತಿದೆ. ನೆಲ ಮುಗಿಲಂದ್ರ ಭೂಮಿ ಮತ್ತು ಆಕಾಶ ಎರಡೂ ಸೇರಿ ಒಂದು ದೊಡ್ಡ ಸಂಭ್ರಮಾಚರಣೆಯನ್ನ ಎರಡೂ ಕಡೆ ಮಾಡಕತ್ತವಪ್ಪ ಅಂತೇಳಿ ನಮಗ ಅನಿಸ್ತದ ಅಂತೇಳಿ. ಹೌದಾ. ನೆಕ್ಸ್ಟ್ ಅದರಲ್ಲೇ ಯುಗದ ಹಿಂದಿನ ಕೊನೆಯ ತಿಕ್ಕಿ ಮೈ ತೊಳೆದಂತೆ. ಪ್ರತಿ ವರ್ಷನೂ ಹೀಗೆ ಆಗ್ತದ. ಪ್ರತಿ ವರ್ಷ ಏನಾಗ್ತದ? ಪ್ರತಿ ವರ್ಷನೂ ಹೀಗೆ ಆಗ್ತದ. ಯಾಕೆ ಹಿಂಗೆ ಆಗ್ತದ ಅಂತಂದ್ರ ಹೊಸ ಚಿಗುರು ಬರ್ತಾ ಇರ್ತದ, ಹಳೇದು ಹೋಗ್ತಾ ಇರ್ತದ. ಹಳೇದು ಸಾಬಲ್ಲಿ ಹೆಚ್ಚು ತೊಳ್ಕೊಂಡು ಹೋಗಿರ್ತದ, ಮತ್ತೆ ಹೊಸ ಚಿಗುರು ಬಂದಿರ್ತದ. ಯುಗದ ಹಿಂದಿನ ಕೊಳೆಯು, ಇಡೀ ಯುಗಾಂತರದಿಂದ ಹಿಂದಿನ ಕೊಳೆಯು ಹೊಳಸೆಲ್ಲ ಹೋಗ್ತದ ಅಂತೇಳಿ ಅನಿಸ್ತದ. ತಿಕ್ಕಿ ಮೈ ತೊಳೆದಂತೆ, ತಿಕ್ಕಿ ದೊಡ್ಡದು ಮೈ ತೊಳೆಯುವ ಹಾಗೆ ನಮ್ಗಿಲ್ಲಿ ಅದ್ಭುತವಾಗಿ ಅನಿಸ್ತಾವ ಅಂತ ಹೇಳ್ತಾರೆ. ವಿಚಾರ ಮಾಡ್ರಿ. ಹೌದು, ಹೇಗಿರ್ತದ ಸ್ವಲ್ಪ ವಿಚಾರ ಮಾಡ್ರಿ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ. ನೋಡ್ರಿ ಮುಂದೆ ಗೊತ್ತಾಗಲ್ಲ. ನೆಕ್ಸ್ಟ್ ನಗು ನಗುವಿನ ಮಗುವು ಎಲ್ಲೆಲ್ಲಿಯೂ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯರು, ಹೌದು, ಪ್ರಕೃತಿ ಇರ್ತಕ್ಕಂಥ ಎಲ್ಲ ಮುಕ್ಕೋಟಿ ಜೀವಿಗಳನ್ನು ಉಲ್ಲಾಸದಾಯಕವಾಗಿರ್ತಾವ. ಹೇಳ್ತಾವಂತವು ಉಲ್ಲಾಸದಾಯಕವಾಗಿರ್ತಾವ ಅಂತ ಹೇಳ್ತಾವ. ಅದಕ್ಕೆ ಇಲ್ಲಿ ನಗು ಒಂದು ಚಿತ್ರ ನಮಗಿದೆ. ನಗುವ ನಗುವಿನ ಮುಖವು ಎಲ್ಲೆಲ್ಲಿ ಸಿಗುತ್ತದೆ, ಜಗತ್ತಿನ ಎಲ್ಲ ಕಡೆ ಸಿಗುತ್ತದೆ. ಬ್ಯಾಸಿಯಾಗ ಸಿಗಂಗಿಲ್ಲ ಕ್ಲಿಯರ್ ಆಗಿ, ಮಳೆಗಾಲದಾಗೂ ಸಿಗಂಗಿಲ್ಲ. ಮಳೆಗಾಲ ಯಾಕಂದ್ರೆ ಚಿಟಿ ಮಳೆ ಇರ್ತದ, ಛತ್ರಿ ಹಿಡ್ಕೊಂಡು ಹೋಗಿರ್ತದೆ, ಸರಿಯಾಗಿ ಕಾಣಿಸಂಗಿಲ್ಲ ಅಂತೇಳಿ. ಇದು ಯುಗಾದಿಯಂದು ಚೈತ್ರ ಮಾಸದಂದು ಬಹಳ ಉಲ್ಲಾಸವಾಗಿ ಪ್ರಕೃತಿಯಲ್ಲಿ ಬದಲಾವಣೆ ಆಗಿರ್ತದಲ್ಲ, ಅವಾಗ ನಮಗೆ ಇದನ್ನ ನೋಡಲು ಸಿಗ್ತದ ಅಂತೇಳಿ. ನೆಕ್ಸ್ಟ್ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ. ಯುಗಾದಿಯಿಂದ ಏನ್ ಮಾಡ್ತಂದ್ರ ಬೆಲ್ಲ ಬೇವಿಗೆ ಸೇರಿಸಿ, ಬೆಲ್ಲ ಮತ್ತು ಕಹಿ, ಬೇವು ಅಂದ್ರೆ ಕಹಿ ಇರ್ತದೆ, ಬೆಲ್ಲ ಅಂದ್ರೆ ಸಿಹಿ ಇರ್ತದ, ಎರಡು ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ. ಕಹಿಯನ್ನ ಕಳ್ಕೊಳ್ಳೋದು, ಸಿಹಿಯನ್ನ ಹೆಚ್ಚು ಮಾಡುವುದು, ಹೆಚ್ಚು ಮಾಡಿ ಅದನ್ನ ಆಸ್ವಾದಿಸುವುದು. ನಿಮ್ಮೆಲ್ಲರೂ ಕಷ್ಟಗಳೆಲ್ಲ ಕೈಲಿ, ಸುಖಗಳೆಲ್ಲ ನಿಮ್ಗ ಬರಲಿ ಅಂತೇಳಿ ಇಲ್ಲಿ ಕವಿ ಆಸೆ ಮಾಡ್ತಾನ. ವಿಚಾರ ಮಾಡ್ರಿ. ಇಲ್ಲಿ ಬೆಲ್ಲ ಅಂದ್ರೆ ಸುಖ, ಕಹಿ ಅಂದ್ರೆ ಕಷ್ಟ. ಬೇವು ಅಂದ್ರೆ ಕಷ್ಟ ಆಗ್ತಕ್ಕಂಥದ್ದು. ಕಹಿ ಎಲ್ಲ ಕಳೆದ್ಬಿಟ್ಟು ನಿಮ್ಗ ಬೆಲ್ಲ ಮಾತ್ರ ನಿಮ್ಗೆ ಸಿಗಲಿ ಅಂತೇಳಿ ಕವಿ ಇಲ್ಲಿ ಆಚರಿಸ್ತಾನ, ಹೆಚ್ಚು ಮಾಡಲಿ ನಿಮ್ಗೆ ಅಂತೇಳಿ. ನೆಕ್ಸ್ಟ್ ಅಂದ್ರೆ ಎಲ್ಲ ಹೃದಯಗಳ ತುಂಬ ಸವಿ ಚೈತ್ರವು. ಇಡೀ ಜಗತ್ತಿನ ಎಲ್ಲ ಒಂದು ಎದೆ ಮನಸ್ಸಿರ್ತಕ್ಕಂಥ ಒಂದು ಸವಿಚೈತ್ರ ಇರಲಿ ಅಂತೇಳಿ. ಸವಿ ಚೈತ್ರ ಅಂತಂದ್ರೆ ಈ ಒಂದು ಪ್ರಕೃತಿಯನ್ನ ಸವಿಯುವುದು, ಆಸ್ವಾದಿಸುವುದು, ಅದನ್ನ ನಾವು ಮನದಟ್ಟು ಮಾಡಿಕೊಡುವುದು ಅಂತ ಅರ್ಥ. ಹೌದು. ಇಲ್ಲಿಗೆ ಈ ಪದ್ಯವನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇಲ್ಲಿ ಬೆಲ್ಲ ಬೇವಿಗೆ ಸೇರಿದ್ರ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಹೇಗೋ ಹಾಗೆಯೇ ಯುಗಾದಿಯಂದು ಬೇವು ಬೆಲ್ಲವನ್ನು ತಿಂದು ಬರಲಿರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕಲ್ಪ ಮಾಡುವ ಒಂದು ಆಚರಣೆ, ಬೇರೆ ಏನೂ ಇಲ್ಲ. ಹೌದಾ. ಸಂಕ್ರಾಂತಿಯಂದು ಒಂದು ಆಚರಿಸ್ತಾ ಅಂತಾರೆ, ಎಳ್ಳು ಬೆಲ್ಲ ಕೊಟ್ಟು ನಾವು ಎಳ್ಳು ಬೆಲ್ಲ ಇರುನು ಅಂತೇಳಿ ಅದೊಂದು ಇರ್ತದ. ನೆಕ್ಸ್ಟ್ ಯುಗಾದಿಯಂದು ಬೆಲ್ಲ ಬೇವಿಗೆ ಎರಡು ಸೇರಿಸ್ತಾರೆ, ಸೇರಿಸಿ ಅವನ್ನ ಸ್ವೀಕಾರ ಮಾಡ್ತೀವಿ. ಇನ್ನು ಇದು ಇರ್ತಕ್ಕಂಥ ಒಂದು ವ್ಯವಸ್ಥೆ. ಇಷ್ಟು ಒಂದು ಪದ್ಯವನ್ನು ಹೇಳಿ ಇನ್ನು ಮುಂದಿನ ತರಗತಿಗೆ ಮಾತನಾಡೋಣ. ಎಲ್ಲರಿಗೂ ಮತ್ತೆ ನಮಸ್ಕಾರ.